ಯಾವುದೋ ಒಂದು ಸಮಸ್ಯೆ ಬಂತು ಅಂದರೆ ಅದಕ್ಕೆ ಡಯಾಬಿಟಿಸ್ ಅಂತ ಪ್ರಿಫಿಕ್ಸ್ ಹಾಕ್ಬಿಟ್ರೆ ಬಹುಶಃ ಮೆಡಿಕಲ್ ಸೆಗ್ಮೆಂಟು ಸೇಫ್ ಆಗಿಬಿಡುತ್ತೆ. ಹಾರ್ಟು, ಕಿಡ್ನಿ, ಶಿಶ್ನ ಉದ್ರೇಕ ಆಗದೆ ಇರತಕ್ಕಂಥದ್ದು, ನರಮಂಡಲಗಳ ಸಮಸ್ಯೆ, ಕೈಕಾಲು ಉರಿ ಬರ್ತಕ್ಕಂಥದ್ದು, ಅದಕ್ಕೆಲ್ಲ ಒಂದು ಪ್ರಿಫಿಕ್ಸು ನ್ಯೂರೋಪತಿ ಇದೆ ಅಂದರೆ ಡಯಾಬಿಟಿಕ್ ನ್ಯೂರೋಪತಿ ಅಂತ ಬರೆದುಬಿಟ್ರೆ ಮೇಜರ್ ರೆಸ್ಪಾನ್ಸಿಬಿಲಿಟಿ ಆಫ್ ದ ಡಾಕ್ಟರ್ಸ್, ನೀನು ನೋಡ್ಕೋಬೇಕು ಪೇಷಂಟು ಅಂತ ಹೇಳ್ತೀವಿ. ಬಟ್ ಅವರ ಆತಂಕವನ್ನು ನಾವು ಎಷ್ಟು ಮಟ್ಟಿಗೆ ವಿ ವಿಲ್ ಬಿ ಏಬಲ್ ಟು ವಾಕ್ ಇನ್ ದೇಯರ್ ಶೂಸ್ ಅಂತ ನೋಡಬೇಕು. ಅವನಿಗೆ ಸಮಸ್ಯೆ ಇದೆ, ಆದರೆ ಮನವರಿಕೆ ಆಗಿಲ್ಲ, ಆದರೆ ರಿಪೇರಿ ಆಗಬೇಕು, ಹೇಗೆ ಅಂತ ಗೊತ್ತಿಲ್ಲ, ಫಾಸ್ಟಾಗಿ ಆಗಬೇಕು, ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಈ ಆ್ಯಂಗಲಲ್ಲಿ ನಾವು ಪೇಷಂಟ್ನ ದೃಷ್ಟಿಕೋನದಲ್ಲಿ ಐ ಆಮ್ ದೇರ್ ವಿತ್ ಯು, ನಾನು ನಿಮ್ಮ ಜೊತೆಗೆ ಇದ್ದೀನಿ, ಬರಬಾರ್ದು ಕಾಯಿಲೆ ಏನೂ ಬಂದಿಲ್ಲ. ಆಮೇಲೆ ಡಯಾಬಿಟಿಸ್ ಇವತ್ತು ನೀವೇ ಹೇಳಿದ್ರಿ, ನನಗೂ ಗೊತ್ತಿರ್ತಕ್ಕಂಥದ್ದು, ಇಡೀ ಜಗತ್ತು ಗೊತ್ತಿರೋ ವರ್ಲ್ಡ್ ಕ್ಯಾಪಿಟಲ್ ಇವತ್ತು ಇಂಡಿಯಾ ಆಗಿದೆ ಅಂತ. ಅದನ್ನು ನಾವು ಪಾಸಿಟಿವ್ ಆಗಿ ತೊಗೋಬೇಕಾ ನೆಗೆಟಿವ್ ಆಗಿ ತೊಗೋಬೇಕಾ? ಪಾಸಿಟಿವ್ ಆಗಿ ಆಬ್ವಿಯಸ್ಲಿ ತೊಗೊಬೇಕು. ಪಾಸಿಟಿವ್ ಆಗಿ ತೊಗೊಂಡು ನನಗಿದೆಯಾ ಡಯಾಬಿಟಿಸು, ತಗೋ, ಐ ವಿಲ್ ಟೇಕ್ ದ ಚಾಲೆಂಜು, ನನ್ನ ನೆಕ್ಸ್ಟ್ ಜನ್ರೇಷನ್ನು ಡಯಾಬಿಟಿಸ್ ಇಲ್ದಿರೋ ಥರ ನಾನು ಮಾಡ್ತೀನಿ, ದಿಸ್ ಈಸ್ ಮೈ ಕಮಿಟ್ಮೆಂಟ್ ಟು ದ ಸೊಸೈಟಿ ಆನ್ ಮೀ ಬೀಯಿಂಗ್ ಎ ಡಯಾಬಿಟಿಕ್ ಕಾಫ್ಲೆಟ್. ಈ ತೀರ್ಮಾನವನ್ನು ತೊಗೊಂಡ್ಬಿಟ್ಟಾಗ ಡೆಫಿನೆಟ್ಲಿ ದ ನೆಕ್ಸ್ಟ್ ಜನ್ರೇಷನ್ ವಿಲ್ ಬಿ ಬ್ಯೂಟಿಫುಲ್. ಸಿಕ್ನೆಸ್ಗೆ ಏನು ಕಾರಣ? ಸಿಕ್ಕಿದ್ದನ್ನ ಸಿಕ್ಕಾಪಟ್ಟೆ, ಸಿಕ್ಕಿದಷ್ಟು ಸಿಕ್ಕದಲ್ಲೆಲ್ಲ ತಿಂತಾರದೇ ಸಿಕ್ನೆಸ್ಗೆ ಕಾರಣ. ನಾವು ಇದನ್ನು ತುಂಬ ಸಿಂಪಲ್ ಆಗಿ ಅರ್ಥ ಮಾಡಿಕೊಂಡು ಏನನ್ನು ಯಾವಾಗ ಯಾಕೆ ಎಲ್ಲಿ ಎಷ್ಟು ತಿಂತೀವಿ ಅಂತಕ್ಕಂಥ ಪರಿಕಲ್ಪನೆ, ಪರಿಜ್ಞಾನ, ಪೂರ್ವ ನಿಯೋಜಿತ ಪರಿಜ್ಞಾನದಲ್ಲಿ ತುಂಬ ಸೆನ್ಸಿಬಲ್ ಆಗಿ ಇಷ್ಟೇ ತಿಂತೀನಿ, ನಾನು ಇವತ್ತು 500 ಕಿಲೋ ಕ್ಯಾಲರಿ ಬೇಕು, 550 ಕಿಲೋ ಕ್ಯಾಲರಿ ತಿಂದಿದ್ದೀನಿ ಅಂದರೆ ಇನ್ನು 50 ಕಿಲೋ ಕ್ಯಾಲರಿ ಬರ್ನ್ ಮಾಡೋಕ್ಕೆ ಬಹುಶಃ 4 ಹೆಜ್ಜೆ ಜಾಸ್ತಿ ಇಡ್ತೀನಿ ಅಂದಾಗ ಬರಲ್ಲ. ಒಂದು ಬಂದರೂ ಕೂಡ ಹೆದರಬೇಕಾಗಿಲ್ಲ. ನಾನು ಅನೇಕ ಸಂದರ್ಭದಲ್ಲಿ ಹೇಳ್ತಾ ಇರ್ತೀನಿ, ಇವತ್ತು ಮಗು ಬೆಡ್ರೂಮಿಂದ ಸೋಮಾರಿತನ ಹೆಂಗೆ ಅಳವಡಿಕೆ ಆಗಿಬಿಟ್ಟಿದೆ, ಶಾರೀರಿಕ ವ್ಯಾಯಾಮ ಇಲ್ಲವೇ ಇಲ್ಲ. ಸಂಸ್ಕೃತದ ಉಲ್ಲೇಖ ಏನು ವ್ಯಾಯಾಮಕ್ಕೆ? ಸಂಸ್ಕೃತದಲ್ಲಿ ವ್ಯಾಯಾಮಕ್ಕೆ ತುಂಬ ಸಿಂಪಲ್ ಡೆಫಿನೇಷನ್ ಹೇಳ್ತೀವಿ, ಆಯಾಮೋ ವಿವಿಧಾಂಗಾನಾಂ ವ್ಯಾಯಾಮ ಇತಿ ಪ್ರಕೀರ್ತಿತಃ ಅಂತ. ಎಲ್ಲ ಶರೀರದ ಅಂಗಗಳು ತನ್ನದಂಥ ಇತಿಮಿತಿಗಳಲ್ಲಿ ಆ್ಯಕ್ಟಿವಿಟಿಯನ್ನು ಹೊಂದಬೇಕು. ಇವತ್ತು ಪುಟ್ಟ ಮಕ್ಕಳನ್ನ ಬಾಬಾ ಅಂತ ಇದ್ವಿ, ಆಟ ಆಡಿಸ್ತಾ ಇದ್ವಿ, ತಾಯಿ ಮಗು, ತಾತ ಮೊಮ್ಮಗು, ಅನೇಕ ಆಸ್ಪೆಕ್ಟ್ಸು, ಪರ್ಮಿಟೇಷನ್, ಕಾಂಬಿನೇಷನ್ ಮಲ್ಲಿರೆಲ್ಲ ಆ್ಯಕ್ಟಿವಿಟಿ ಮಾಡೋರು. ಇವತ್ತು ಚಿಕ್ಕಪೇಟೆ, ಬಾಳೆಪೇಟೆ, ಬೆಂಗಳೂರು ಅಂತ ಏರಿಯಾಗಳು ನೋಡಿದಾಗ 5ನೇ ಫ್ಲೋರ್ 6ನೇ ಫ್ಲೋರ್ ಹತ್ತಿ ಇಳಿದು ಆರಾಮಾಗಿ ವರ್ಷಗಳು ನಡ್ಕೊಂಡು ಬರ್ತಾಯಿದ್ರು. ಇವತ್ತು ಗ್ರೌಂಡ್ ಫ್ಲೋರಿಂದ ಫಸ್ಟ್ ಫ್ಲೋರ್ ಹೋಗ್ಬೇಕಂದ್ರೆ ಎಲಿವೇಟರ್ ಇದೆಯಾ, ಲಿಫ್ಟ್ ಇದೆಯಾ, ಅದು ಅನ್ಟಚ್ಡ್ ಬೈ ಹ್ಯಾಂಡ್ಸು, ಫೇಸ್ ರೆಕಗ್ನೈಸ್ ಮಾಡುತ್ತಾ, ಒತ್ತೋದಕ್ಕೂ ಸೋಮಾರಿತನ, ಹೈಜೀನ್, ಈ ಥರ ಪರ್ಸ್ಪೆಕ್ಟಿವ್ಸ್ ನಾವು ತೋರೋದ್ರಿಂದ ಡೆಫಿನೆಟ್ಲಿ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಡಯಾಬಿಟಿಸ್ ಬಂತು ಅಂದ ತಕ್ಷಣ ಇಟ್ ಈಸ್ ಎ ನ್ಯೂ ಚಾಲೆಂಜ್, ನ್ಯೂ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಎ ನ್ಯೂ ಕಮಿಟ್ಮೆಂಟ್. ನಾನು ನೆಕ್ಸ್ಟ್ ಜನ್ರೇಷನ್ ಬರೆದ ಥರ ನೋಡ್ಕೋತೀನಿ. ಅಲ್ಲ, ಡಯಾಬಿಟಿಸ್ ತಾನೇ ಬಂದಿದ್ದು. ಈಗ ಒಂದು ದೊಡ್ಡ ಹುದ್ದೆಯಲ್ಲಿ ಒಬ್ಬ ಮನುಷ್ಯ ಇರ್ತಾನೆ, ಅವ್ನು ಕೆಲಸ ಹೋಗ್ಬಿಡ್ತು ಅಂದರೆ ಸತ್ತೋಗೋದು, ನೇಣು ಹಾಕೊಂಡ್ಬಿಡೋದು, ಡಿಪ್ರೆಷನ್ಗೆ ಹೋಗೋದು ಮೂರ್ಖತನ. ಒಂದು ಕೆಲಸ ತಾನೇ ಹೋಗಿದ್ದು. ಈ ಒನ್ ಡೋರ್ ಇಸ್ ಕ್ಲೋಸ್ಡ್, ಥೌಸಂಡ್ಸ್ ಆಫ್ ಅದರ್ ಡೋರ್ಸ್ ಆರ್ ಓಪನ್ ಅಲ್ವಾ? ಪ್ರತಿಯೊಬ್ಬರ ಲೈಫಲ್ಲೂ ಅಲ್ವಾ ಇದು? ಒಬ್ಬರಿಗೆ ಒಂದು ಕೆಲಸ ಹೋಯ್ತು ಅಂದರೆ ಭಗವಂತ 100 ಕೆಲಸಗಳನ್ನ ಸೃಷ್ಟಿ ಮಾಡಿರ್ತಾನೆ. ಸಾಕಷ್ಟು ಅವಕಾಶಗಳು ಆ ಶ್ರೀ ಸಾಮಾನ್ಯ ಇರುತ್ತೆ. ಅದನ್ನು ಚಾಲೆಂಜ್ ಆಗಿ ತೊಗೋತೀನಿ. ಏನು 4 ಸೆಕೆಂಡ್ ನಾಲಿಗೆ ರುಚಿಗೆ 40 ವರ್ಷದ ಜೀವನ ನಡಾಡ್ತೀನಾ? ಈಸ್ ಮೈ 4 seconds ಆಫ್ ಟೇಸ್ಟ್ ವರ್ತ್ 40 years ಆಫ್ ಮೈ ಡಿಸೀಸ್ ಅಂತ ಒಂದು ಪರಿಕಲ್ಪನೆ, ಒಂದು ಜಿಲೇಬಿ ಕೈ ಇಟ್ಕೊಂಡಾಗ ನಾಳೆ ಬರ್ತಕ್ಕಂಥ ಅವನ ಪ್ರಾಬ್ಲಮ್ ನಾನು ನೋಡಿದ್ದೀನಲ್ಲ, ನನಗೆ ಬರಬಾರ್ದು ಅಂತ ಯೋಚನೆ ಮಾಡಿದರೆ ನೀವು ಪೂರ್ತಿ ತಿನ್ನೋ ಜಿಲೇಬಿ ಅರ್ಧಕ್ಕೆ ಬರುತ್ತೆ. ಅದು 2 ದಿವಸ ಆದಾಗ ಕಂಪ್ಲೀಟಾಗಿ ಸ್ಟಾಪ್ ಆಗುತ್ತೆ. ಆಮೇಲೆ ಸರ್ ಶುಗರ್ಲೆಸ್ ಕಾಫಿ ಹೇಗೆ, ಹೌ ಇಸ್ ಇಟ್ ಪಾಸಿಬಲ್? ನೀನು ಅಭ್ಯಾಸ ಮಾಡ್ಕೊಳ್ಳೋವಾಗಲೇ ಶುಗರ್ಲೆಸ್ ಮಾಡ್ಕೊಂಡ್ಬಿಟ್ಟಾಗ ರೂಢಿಯಾಗಿ ಹೋಗ್ಬಿಡುತ್ತೆ. ಹೌದು, ಸಿಂಪಲ್ ಆಸ್ ದಟ್. ಇವತ್ತು ಎಷ್ಟೋ ಜನ ನಾನು ಫಿಶ್ ತಿನ್ನಲ್ಲ, ಬರೀ ಚಿಕನ್ ಮಟನ್ ತಿಂತೀನಿ ಅನ್ನೋ ಒಂದು ಉದಾಹರಣೆಯನ್ನು ತೊಗೊಂಡ್ರೆ, ಫಿಶ್ ಇಲ್ಲದೆಯೇ ಅವ್ರ ಜೀವನ ಪೂರ್ತಿ ಅದೇ ಮಾಂಸಾಹಾರದಲ್ಲಿ ಬದುಕಲು ಸಾಧ್ಯವಿಲ್ಲವೇ? ಇದೆ. ನಾನು ಮಾಂಸವನ್ನೇ ತಿನ್ನುವುದಿಲ್ಲ ಅಂತ ತೀರ್ಮಾನ ಮಾಡ್ಕೊಂಡು ಬರೀ ಸಸ್ಯಾಹಾರಿ ಮೇಲೆ ಜೀವನ ಮಾಡ್ಕೊಳ್ಳಿಕ್ಕೆ ಸಾಧ್ಯವಿಲ್ವೇ? ನಾನು ಆಲ್ಕೋಹಾಲೇ ಮುಟ್ಟಲ್ಲ ಅಂತ ಯೋಚನೆ ಮಾಡಿದವನು ಜೀವನ ಪೂರ್ತಿ ಆಲ್ಕೋಹಾಲ್ ಇಲ್ಲದೆ ಬದುಕಕ್ಕೆ ಸಾಧ್ಯ ಇಲ್ವೇ? ಯಾವುದೋ ಒಂದು ನನ್ನ ಕುಟುಂಬದ ಸದಸ್ಯರು ನಾಳೆ ಬೆಳಗ್ಗೆ ಯಾವುದೋ ಒಂದು ದೇಶಕ್ಕೆ ಹೋಗಿ ಅಲ್ಲೇ ಸೆಟ್ಲ್ ಆದರೂ 10 ವರ್ಷಕ್ಕೊಂದ್ಸಲಿ ಬರ್ತಾರೆ. ನನ್ನ ಸ್ನೇಹಿತ, ನನ್ನ ಕ್ಲಾಸ್ಮೇಟ್ ಅಂದಾಗ ಒಂದು ಬಾನ್ ವಾಯೇಜ್ ಹೇಳ್ಬಿಟ್ಟು ಆ ಮೊಮೆಂಟಲ್ಲಿ ಕಣ್ಣೀರು ಇಟ್ಕೊಂಡು ತಬ್ಕೊಂಡು ಏರ್ಪೋರ್ಟಲ್ಲಿ ಕಳಿಸಿ ಬಂದುಬಿಟ್ಟು ಜೀವನ ಪೂರ್ತಿ ಇಮೇಲಲ್ಲೂ ವಾಟ್ಸಪ್ಪಲ್ಲಿ ಸಂಪರ್ಕ ಚೆನ್ನಾಗಿದ್ದೀರಾ, ವಿಡಿಯೋ ಕಾಲ್ ನೋಡಿಕೊಂಡು ಅವ್ರನ್ನ ದೂರದ ಇದ್ದು ನಾವು ಅವರ ಕ್ಷೇಮ ಸಮಾನ ವಿಚಾರಿಸೋದಿಲ್ವೇ? ಹಾಗೆಯೇ ನಮ್ಮ ಆರೋಗ್ಯದ ಬಗ್ಗೆ ನಾವು ಆ ಸ್ಟ್ರಾಂಗ್, ಫರ್ಮ್, ಡಿಸಿಸಿವ್ ಮೈಂಡಿಂದ ಇದು ನನ್ನ ಆರೋಗ್ಯ ನನ್ನ ಕೈಯಲ್ಲಿದೆ, ಇದನ್ನು ನಾನು ಕಾಪಾಡ್ಕೊಳ್ತಕ್ಕಂಥದ್ದು ನನ್ನ ಜವಾಬ್ದಾರಿ. ಆ್ಯಂಡ್ ನನ್ನ ಜವಾಬ್ದಾರಿ ಅಷ್ಟೇ ಅಲ್ಲ, ಒಬ್ಬ ವ್ಯಕ್ತಿಗೆ ಡಯಾಬಿಟಿಸ್ ಬಂದರೆ ಆ ಇಡೀ ಕುಟುಂಬ ಸಫರ್ ಆಗುತ್ತೆ, ಆರ್ಥಿಕವಾಗಿ ಸಫರ್ ಆಗುತ್ತೆ,
ಸಾಮಾಜಿಕವಾಗಿ ಸಫರ್ ಆಗುತ್ತೆ, ನೈತಿಕವಾಗಿ ಸಫರ್ ಆಗುತ್ತೆ, ಆ್ಯಂಡ್ ಅನೇಕದಂಥ ಆಂತರಿಕ ಸಮಸ್ಯೆಗಳು ಅದರಿಂದ ಉತ್ಪನ್ನ ಆಗೋದ್ರಿಂದ ಫೈಟ್ ದ ಎನಿಮಿ ವಿತ್ ಫುಲ್ ಫೋರ್ಸ್. ಶತ್ರುವನ್ನು ಸಶಸ್ತ್ರವಾಗಿ ಪ್ರಾರಂಭಿಕ ಹಂತದಲ್ಲೇ ಬೇರ್ ಸಮೇತ ಕಿತ್ತು ಹಾಕ್ತಕ್ಕಂಥ ನಿಟ್ಟಿನಲ್ಲಿ ನೀವು ಕೆಲಸ ಮಾಡಿದಾದರೆ ಡಯಾಬಿಟಿಸ್ ನಿಮ್ಗೆ ಯಾವತ್ತಿಗೂ ತೊಂದರೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಅನೇಕ ಸಂದರ್ಭದಲ್ಲಿ ನಾವು ಹೇಳ್ತೀವಿ ಸಕ್ಕರೆಯ ಕಹಿ ಮಧುಮೇಹದ ಸಿಹಿ ಅಂತ. ಸಕ್ರಿಯ ಕಹಿ ಮಧುಮೇಹದ ಸಿಹಿ. ಮಧುಮೇಹವನ್ನು ನೀವು ಪಾಸಿಟಿವ್ ಹಿಂಗೆ ತೊಗೊಂಬಿಟ್ಟಾಗ ಬರಬಾರ್ದಿತ್ತು ಬಂದಿದೆ, ಟೈರ್ ಪಂಚರ್ ಆಗಿಬಿಡ್ತದೆ, ಗಾಡಿ ಬಿಸಾಕ್ಬಿಡ್ತೀವ, ಜರ್ನಿ ಸ್ಟಾಪ್ ಮಾಡಿಬಿಡ್ತೀವ. ಟೈರ್ ಪಂಚರ್ ಆಯಿತು ಅಂದ ತಕ್ಷಣ ವಿಲ್ ಹ್ಯಾವ್ ಅಲ್ ಆಲ್ಟರ್ನೇಟಿವ್. ವಿ ವಿಲ್ ಸರ್ಚ್ ಫಾರ್ ಹಂಡ್ರೆಡ್ಸ್ ಆಫ್ ಆಲ್ಟರ್ನೇಟಿವ್ಸ್. ಅದನ್ನು ಹುಡುಕೋತೀವಿ, ಪ್ರಯಾಣ ಮುಂದುವರಿಸ್ತೀವಿ, ಜೀವನದ ಯಶಸ್ಸನ್ನು ಕಾಣ್ತೀವಿ. ಇದೇ ಡಯಾಬಿಟಿಸಲ್ಲೂ ನಾವು ರೂಢಿಸ್ಕೊಂಡು ಅಳವಡಿಸ್ಕೊಂಡು ಚಟುವಟಿಕೆಯಿಂದ ಇದರಲ್ಲಿ ಮಾನಸಿಕ ಒತ್ತಡವನ್ನು ಕಡಿಮೆ ಅಲ್ಲ ಶೂನ್ಯದ ಹಂತಕ್ಕೆ ತಂದು ಇಟ್ಕೊಂಡಲ್ಲಿ ಡೆಫಿನೆಟ್ಲಿ ಡಯಾಬಿಟಿಸ್ನ ನೀವು ಯಾವ ಹಂತದಲ್ಲಿ ಬೇಕಾದ್ರೂ ಕಂಟ್ರೋಲ್ ಮಾಡ್ಬೋದು.